JDSನ ತೆನೆ ಒಣಗಿ ಸುಮಾರು ವರ್ಷಗಳೇ ಕಳೆದು ಹೋಗಿವೆ. ತೊಡೆ ತಟ್ಟಿ ನಿಲ್ತಿದ್ದ JDS ಈಗ ಬಿಜೆಪಿ ಜೊತೆ ICUನಲ್ಲಿ ಉಸಿರೆಳೆದುಕೊಂಡು ಸುಧಾರಿಸಿಕೊಳ್ತಿದೆ. ಕುಟುಂಬ ರಾಜಕಾರಣಕ್ಕೆ JDS ಮಣೆ ಹಾಕ್ತು. ಚನ್ನಪಟ್ಟಣದಲ್ಲಿ ಗೆದ್ದು ಬಿಟ್ರೆ ಅದು ನಿಖಿಲ್ ತಾಕತ್ತು ಅಂತಾನೆ ಬಿಂಬಿಸಲಾಗುತ್ತೆ. ಪ್ರಜ್ವಲ್ ರೇವಣ್ಣನಿಂದ ಪಕ್ಷದ ಉದ್ಧಾರವಾಗೋ ಕನಸನ್ನು ಕಂಡಿದ್ರು. ಪ್ರಜ್ವಲ್ ಹೆಸರು ದೇಶದಾದ್ಯಂತ ಯಾವ ವಿಚಾರದಲ್ಲಿ ಪ್ರಜ್ವಲಿಸಿತ್ತು ಅಂತ ದೇವೇಗೌಡರ ಕಣ್ಣು ಈಗ ನಿಖಿಲ್ ಮೇಲೆ ಬಿದ್ದಿದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕುಮಾರಸ್ವಾಮಿ ಕುಟುಂಬ ಹಾಗೂ ರೇವಣ್ಣವ್ರ ಕುಟುಂಬಕ್ಕೆ ಅಷ್ಟಕ್ಕಷ್ಟೇ ಅನ್ನುವಂಥದ್ದು. ದೇವೇಗೌಡರು ಏನಾದರೂ ನಿಖಿಲ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ಕತೆ ಮುಗಿಯಿತು. JDSನ ತೆನೆ ಒಣಗಿ ಸುಮಾರು ವರ್ಷಗಳೇ ಕಳೆದು ಹೋಗಿವೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಹಾಕಿ ನೀರೆರೆದು ನಳನಳಿಸುವಂತೆ ಮಾಡೋರ ಕೊರತೆಯೂ ಕೂಡ ಪಕ್ಷದಲ್ಲಿದೆ. ನಾನು ಮುನ್ನಡೆಸ್ತೀನಿ ಅಂತ ಪಕ್ಷದ ಗಾಡಿಯನ್ನು ಹೋಗಕ್ಕೆ ಕೆಲವರು ಹೆಗಲು ಕೊಟ್ಟರು ಅನ್ನೋದೇನೋ ಸರಿ, ಆದರೆ ಅವ್ರು ಪೂರ್ತಿಯಾಗಿ ಹೇಳ್ಕೊಂಡು ಹೋಗೋಕೆ ಸಾಧ್ಯವಾಗಲೇ ಇಲ್ಲ. ಇನ್ನು ಕೆಲವ್ರನ್ನ ದೇವೇಗೌಡರು ಅಂಡ್ ಸನ್ಸ್ ನೀವು ಬಂದ್ರಿ ಈ ಕಡೆ ಅಂತ ದರದರನೆ ಎಳೆದು ಬಿಸಾಕಿದ್ದು ಇದೆ. ಇದನ್ನು ನೋಡಿದ ಇನ್ನೊಂದಷ್ಟು ನಾಯಕರು ನಿಮ್ ಸಹವಾಸವೇ ಬೇಡ ಅಂತ ತಾವೇ ಸ್ವಯಂ ಸೈಡ್ಲೈನ್ ಆಗೋಗಿದ್ದಾರೆ. ಇಲ್ಲಿಗೆ ಒಂದು ಕಾಲದಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಸೆಡ್ಡು ಹೊಡೆದು ತೊಡೆ ತಟ್ಟಿ ನಿಲ್ತಿದ್ದ JDS ಈಗ ಬಿಜೆಪಿ ಜೊತೆ ICUನಲ್ಲಿ ಉಸಿರೆಳೆದುಕೊಂಡು ಸುಧಾರಿಸ್ಕೊಳ್ತಿದೆ. ಇದೇನೀಗ JDS ಬಗ್ಗೆ ಹೇಳೋಕ್ ಕೂತಿದ್ದೀರಿ ಅಂದ್ರ ಇಲ್ಲೇ ಇರೋದು ನೋಡಿ ವಿಷಯ. JDS ನಿಂದ 2 ಬಾರಿ ಸೋಲಿನ ರಸ ಕುಡಿದು ಜೀರ್ಣಿಸಿಕೊಂಡಿದ್ದ ನಿಖಿಲ್ ಕುಮಾರಸ್ವಾಮಿ ಈಗ ಮತ್ತೊಂದು ಮಗ್ಗಲು ಬದಲಿಸುವ ಎಲ್ಲಾ ಲಕ್ಷಣಗಳು ಪಕ್ಷದ ಹೊರಗೂ ಒಳಗೂ ಗೋಚರವಾಗ್ತಿದ್ದಾವೆ. ಅದೇನ್ ಗೊತ್ತಾ, ಈಗಾಗಲೇ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ಲಬಹುದು ಅನ್ನೋ ಮಾತಿನ ಗಾಳಿ ಬೀಸ್ತಿದೆ. ಒಂದು ವೇಳೆ ಅದು ನಿಜವೇ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಆಗ ನಿಖಿಲ್ಗೆ ಡಬಲ್ ಧಮಾಕ ಗ್ಯಾರಂಟಿ ಎನ್ನಲಾಗ್ತಿದೆ. ಅಂದ್ರೆ ರಾಜ್ಯಾಧ್ಯಕ್ಷರ ಪಟ್ಟವನ್ನ ಕಟ್ಟಿದ್ರೂ ಕಟ್ಟಬಹುದು. ಅಲ್ಲಿಗೆ JDS ರಥ ಎಳೆಯೋಕೆ ನಿಖಿಲ್ ಸಾರಥಿ ಆಗ್ತಾರೆ. ಇಲ್ಲಿ ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ JDS ಅಂಗಳದಲ್ಲಿ ಮತ್ತೊಂದು ಸುಂಟರ ಗಾಳಿ ಏಳಲಿದೆ. ಅದೇನು ಅಂದ್ರೆ ಕುಟುಂಬ ರಾಜಕಾರಣಕ್ಕೆ JDS ಮಣೆ ಹಾಕ್ತು ಅನ್ನೋದು. ಆದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಉತ್ತರ ಕೊಟ್ಕೊಂಡು ಪಕ್ಷದ ನಾಯಕರು ಕೂತ್ಕೊಳ್ಳಲ್ಲ, ಅದು ಬೇರೆ ವಿಚಾರ. ಆದ್ರೆ ನಿಖಿಲ್ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದರಿಂದ ಇವ್ರನ್ನ ಒಪ್ಪಿಕೊಳ್ಳೋ ಬಣ ಕೂಡ ಇದೆ. ಅಲ್ಲದೆ 2 ಬಾರಿ ಸೋತಿದ್ರೂ ಕೂಡ ಚನ್ನಪಟ್ಟಣದಲ್ಲಿ ಗೆದ್ದು ಬಿಟ್ರೆ ಅದು ನಿಖಿಲ್ ತಾಕತ್ತು ಅಂತಾನೆ ಬಿಂಬಿಸಲಾಗುತ್ತೆ. ಇದರ ಜೊತೆ ಪ್ರತಿ ಚುನಾವಣೆಯಲ್ಲೂ ಮುಸ್ಲಿಮರು JDSಗೆ ಜೈ ಅಂತಿದ್ರು. ಆದ್ರೆ ಯಾವಾಗ JDS ಮತ್ತೆ JDS ನಾಯಕರು ಬಿಜೆಪಿ ನಾಯಕರ ಕೈಗೆ ಕೈ ಬೆಸ್ಕೊಂಡು ನಿಂತ್ರೋ ಆಗ ಅವರೆಲ್ಲ ಯೂಟರ್ನ್ ನೋಡ್ತಿದ್ರು. ಅಲ್ಲದೆ CM ಇಬ್ರಾಹಿಂಗೆ ಕೊಟ್ಟ ಬಳಿಕ ಇದು ಇನ್ನಷ್ಟು ಹೆಚ್ಚಾಗಿತ್ತು. ಆದ್ರೆ ಒಂದು ವೇಳೆ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆದ್ರೆ ಮತ್ತೆ ಮುಸ್ಲಿಮರು JDS ಕೈ ಹಿಡಿದಿದ್ದಾರೆ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಇದಕ್ಕೆ ಕಾರಣ ನಿಖಿಲ್ ಮೇಲೆ ಬಂದಿರೋ ವಿಶ್ವಾಸ ಅನ್ನೋದನ್ನ ಒಪ್ಕೊಂಡಂತಾಗುತ್ತೆ. ಆಯ್ತಪ್ಪ, ನಿಖಿಲ್ ಗೆದ್ರು, ಅವರಿಗೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿಯೂ ಆಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ನಿಖಿಲ್ ಮುಂದೆ ಸವಾಲುಗಳ ಸಾಲೆ ನಿಂತಿದೆ. ಈಗಾಗಲೇ ಪಕ್ಷದ ಕೆಲ ಶಾಸಕರು ಯಾವುದಕ್ಕೂ ಕ್ಯಾರೆ ಅಂದೇ ಇದ್ದಾರೆ. ಇನ್ನೂ ಕೆಲವರಿಗೆ ನಾಯಕರ ಮೇಲೆ ವಿಶ್ವಾಸವೇ ಇಲ್ಲ. ಇವ್ರನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ಕೂಡಿಸ್ಕೊಂಡು ಸಮನಾದ ತೂಕ ಮಾಡಿಕೊಂಡು ಹೋಗೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಯಾಕಂದ್ರೆ ತಾತ ಹಾಗೂ ಅಪ್ಪ ತಮ್ಮ ಪಕ್ಷದ ಅಸ್ತಿತ್ವವನ್ನೇ ಬಿಜೆಪಿ ನಾಯಕರ ಕೈಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸರಿದೂಗಿಸ್ಕೊಂಡು ನಿಖಿಲ್ ಮುಂದುವರಿಬೇಕು. ಸದ್ಯ ನಿಖಿಲ್ ಕುಮಾರಸ್ವಾಮಿ JDS ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ. HD ದೇವೇಗೌಡರಿಗೆ ಈಗ ಮೊದಲನಷ್ಟು ಓಡಾಡೋ ಚೈತನ್ಯ ಉಳಿದಿಲ್ಲ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಅದೂ ಅಲ್ಲದೆ ಆರೋಗ್ಯದ ಸಮಸ್ಯೆ ಬೇರೆ ಕಾಡ್ತಿದೆ. ಇನ್ನು ಹಾಸನವೇ ಸಮೃದ್ಧ ಕರ್ನಾಟಕ ಅಂದ್ಕೊಂಡು ಕೂತಿದ್ದ ರೇವಣ್ಣಂಗೆ ಈಗ ಕಾನೂನಿನ ಬರೆ ಬೆನ್ನಿಗೆ ಬಿದ್ದು ಅವರನ್ನ ಬಾಗಿಸ್ಬಿಟ್ಟಿದೆ. ಇದರಿಂದ ಅವರಿಗೆ ಅಧ್ಯಕ್ಷರಾಗೋ ಇಂಟ್ರೆಸ್ಟೂ ಇಲ್ಲ, ಇಂಟೆನ್ಷನ್ನೂ ಇಲ್ಲ. ಇದರಿಂದ ನಿಖಿಲ್ ಬಿಟ್ರೆ JDS ನಾಯಕರ ಕಣ್ಣು ಮುಂದೆ ಮತ್ತಾರು ಕಾಣ್ತಿಲ್ಲ. ಮತ್ತೊಂದು ವಿಚಾರ ಅಂದ್ರೆ ದೇವೇಗೌಡರು ತಮ್ಮ ಮತ್ತೊಬ್ಬ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಂದ ಪಕ್ಷದ ಉದ್ಧಾರವಾಗೋ ಕನಸನ್ನು ಕಂಡಿದ್ರು. ಆದ್ರೆ ಗೊತ್ತಲ್ಲ, ಪ್ರಜ್ವಲ್ ಹೆಸರು ದೇಶದಾದ್ಯಂತ ಯಾವ ವಿಚಾರದಲ್ಲಿ ಪ್ರಜ್ವಲಿಸಿತ್ತು ಅಂತ. ಇದರಿಂದ ದೇವೇಗೌಡರ ಕಣ್ಣು ಈಗ ನಿಖಿಲ್ ಮೇಲೆ ಬಿದ್ದಿದೆ. ನನ್ನ ಹೆಸರನ್ನ ಇವನಾದ್ರೂ ಉಳಿಸ್ಲಿ ಅನ್ನೋದು ಅವ್ರ ದೂರದ ಆಸೆ. ಇನ್ನು ಈ ಹಿಂದೆ JDS ಪಕ್ಷವನ್ನ ಸಿದ್ದರಾಮಯ್ಯ, ಮಿರಾಜುದ್ದೀನ್ ಪಾಟೀಲ್, M ಕೃಷ್ಣಪ್ಪ, ವಿಶ್ವನಾಥ್, CM ಇಬ್ರಾಹಿಮು ಹೀಗೆ ಅನೇಕರು ಮುನ್ನಡೆಸಿದ್ರು.
ಆದ್ರೆ ಒಂದು ವಿಚಾರ ಏನಪ್ಪಾ ಅಂದ್ರೆ ಒಕ್ಕಲಿಗ ಸಮುದಾಯಗಳಿಗೆ ಸೇರದ ಇವರುಗಳಿಂದ ಪಕ್ಷಕ್ಕೆ ಅಷ್ಟೇನೂ ಲಾಭವಾಗಿರಲಿಲ್ಲ, ನಿರೀಕ್ಷಿತ ಸಂಘಟನೆ ನಡೆದಿಲ್ಲ ಅನ್ನೋ ಆರೋಪಗಳು ಜೆಡಿಎಸ್ ಪಾಳೆಯದಲ್ಲಿದೆ. ಇನ್ನು ಬಂಡೆಪ್ಪ ಕಾಶಂಪೂರ್ ಅವರ ಹೆಸರು ಸಹ ರಾಜ್ಯಾಧ್ಯಕ್ಷರ ಸ್ಥಾನದ ರೇಸ್ನಲ್ಲಿದೆ. ಆದರೆ ಅವರು ಉತ್ತರ ಕರ್ನಾಟಕದ ಭಾಗದವರಾಗಿರೋ ಕಾರಣಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಕಷ್ಟ ಅನ್ನೋ ಮಾತಿದೆ. ಹೀಗಾಗಿ ನಿಖಿಲ್ ಒಬ್ಬರೇ ಜೆಡಿಎಸ್ಗೆ ಕೊನೆ ಆಸರೆಯಾಗಿದ್ದಾರೆ. ಆದ್ರೆ ಇದಾಗ್ಬಿಟ್ರೆ ಗೌಡ್ರ ಫ್ಯಾಮಿಲಿಯಲ್ಲಿ ಮತ್ತೊಂದು ಸುತ್ತಿನ ಮನಸ್ತಾಪ ಆರಂಭವಾದ್ರೂ ಆಗ್ಬಹುದು ಅನ್ನೋ ಮಾತಿದೆ. ಈ ಮೊದಲು ಕಳೆದ ಚುನಾವಣೆ ಟೈಮಲ್ಲಿ ಭವಾನಿ ರೇವಣ್ಣ ಟಿಕೆಟ್ಗಾಗಿ ಪಟ್ಟಿ ಹಿಡಿದಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ದೇವೇಗೌಡರು ಸಮಾಧಾನ ಮಾಡಿ ಸುಮ್ಮನಾಗ್ಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕುಮಾರಸ್ವಾಮಿ ಕುಟುಂಬ ಹಾಗೂ ರೇವಣ್ಣವ್ರ ಕುಟುಂಬಕ್ಕೆ ಅಷ್ಟಕ್ಕಷ್ಟೇ ಅನ್ನುವಂತಿದೆ. ಈ ನಡುವೆ ದೇವೇಗೌಡರು ಏನಾದ್ರೂ ನಿಖಿಲ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬಿಟ್ರೆ ಕತೆ ಮುಗೀತು. ಇಬ್ಬರ ಫ್ಯಾಮಿಲಿ ಮಧ್ಯೆ ಇರೋ ಕಂದಕ ಮತ್ತಷ್ಟು ಹೆಚ್ಚಾಗಬಹುದು. ಇದೆಲ್ಲ ಹೋಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅಧ್ಯಕ್ಷರಾದ್ರೆ ಆ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸ್ತಾರಾ ಅನ್ನೋದೇ ಪ್ರಶ್ನೆ. ಆದ್ರೆ ನಿಖಿಲ್ ವಿಚಾರದಲ್ಲಿ ಒಂದನ್ನ ಗಮನಿಸಿರ್ಬೋದು, ಈ ಹಿಂದೆ ನಿಖಿಲ್ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ಬಹಳ ವ್ಯತ್ಯಾಸವಿದೆ. ಹಿಂದೆ ಇದ್ದ ಹುಡುಗಾಟಿಕೆ ಹೋಗಿ ಪ್ರಬುದ್ಧತೆ ಬಂದಿದೆ, ಮಾತಿನಲ್ಲಿ ಒಂದಷ್ಟು ತೂಕ ಹೆಚ್ಚಾಗಿದೆ, ಅಲ್ಲದೆ ಜನರಲ್ಲಿ ಭರವಸೆ ಮೂಡುವಂತೆ ನಡ್ಕೋತಿದ್ದಾರೆ. ಇದೆಲ್ಲ ಇರುವಾಗ ಚನ್ನಪಟ್ಟಣದಲ್ಲಿ ಗೆದ್ರೆ ರಾಜ್ಯಾಧ್ಯಕ್ಷ ಸ್ಥಾನವೇನೋ ದಕ್ಕುತ್ತೆ. ಆದ್ರೆ ಈ ಪಕ್ಷವನ್ನ ಬಿಜೆಪಿ ನಾಯಕರು ತಮ್ಗೆ ಇಷ್ಟ ಬಂದಂಗೆ ಆಡಿಸಿ ತೂಗ್ತಾ ಇರುವಾಗ ಇದನ್ನೆಲ್ಲ ನಿಖಿಲ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ನಮಸ್ಕಾರ.